ಎಲ್ಲ ಕಲ್ಚರ್. ಇಲ್ಲಿ ಬೋರ್ಡ್ ಹಾಕಿದ್ದೆ ಹುಬ್ಳಿ ಟು ಪ್ರಯಾಗ್ರಾಜ್ ಅಂತೇಳಿ, ಅದು ಹಾರೋಗೈತೆ. ಈಗ ಇದ ಹೋಟೆಲ್ ಅದ, ಇದ್ರೊಳಗೈತಿ. ಓನರ್ ಒಳಗೆ ಇರಕ್ಕೆ ಜಾಗ ಕೊಟ್ರೆ ಲೇಡೀಸ್ ಅದಾರ ಜೊತೆಗೆ ಅಂತೇಳಿ. ಮತ್ತು ಗಾಡಿ ಇಲ್ಲಿ ಪಾರ್ಕಿಂಗ್ ಮಾಡಿದ್ದಿ. ಪಾರ್ಕಿಂಗ್ ಮಾಡಿ ಈಗ ಚಹಾ ಕುಡಿದ್ವಿ. ಚಹಾ ಕುಡ್ದು ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡಿವಿ. ಈಗ ನೆಕ್ಸ್ಟ್ ವಾರಣಾಸಿ ಹೋಗ್ತೀವಿ. ವಾರಣಾಸಿ ಇಲ್ಲಿಂದ ಐತೆ 8 ತಾಸು ದಾರಿ ಕವರ್ ಮಾಡ್ತೀವಿ ಇವತ್ತು. ವಾರಣಾಸಿ ಹೋಗಿ ಆಮೇಲೆ ಕುಂಭ. ಹಿಂಗೆ ರೆಡಿ ಆಗೈತೆ. ಇಲ್ಲಿ ಬೋರ್ಡ್ ಹಾಕಿದ್ದೆ ಹುಬ್ಳಿ ಟು ಪ್ರಯಾಗ್ರಾಜ್ ಅಂತೇಳಿ, ಅದು ಹಾರೋಗೈತೆ. ಈಗ ಯಾವ್ದಾರು ರೇಡಿಯಮ್ ಶಾಪ್ ಹುಡ್ಕೊಂತೀನಿ. ರೇಡಿಯಮ್ ಶಾಪ್ ಸಿಕ್ಕರೆ ರೇಡಿಯಮ್ ಮಾಡಿಸ್ಕೊತೀನಿ. ಹುಬ್ಳಿ ಟು ಅಂತೇಳಿ ಮತ್ತು ಚಾನಲ್ ನೇಮ್ ಹಾಕ್ತೇನೆ. ಸ್ವಲ್ಪ ಪ್ರಚಾರ ಆಗಲಿ ಅಂತ ಎಷ್ಟು ದೂರ ಬಂದೀನಿ. ಓಕೆ ಬೈ. ಚಹಾ ಕುಡಿದು ಇಲ್ಲಿ ಚಹಾ ಕುಡಿದು ಒಂದು ವಾರಣಾಸಿ ನೆಕ್ಸ್ಟ್ ಸ್ಟಾಪ್. ಕರ್ನಾಟಕ ಫ್ಲ್ಯಾಗ್ ಗಾಡಿ ಹೋಗೋ ಒಂದು ಹೈವೇದಾಗ ಕರ್ನಾಟಕ ಫ್ಲ್ಯಾಗ್, ಹನುಮಪ್ಪನ ಫ್ಲ್ಯಾಗ್ ಹಾರೋದು ನೋಡೋ ಹರಿ ಇತ್ತಿದ್ದೀವಿ. ವಿಡಿಯೋ ಮಾಡಿಸ್ತೀನಿ ಯಾವ್ದಾರ ಕಡೆ ಕೊಟ್ಟು. ಹಾಂ ಬೇ ಬಾಟಲ್ ಬರ್ಕೆ ಲೂಕೆ. ಇವತ್ತು ಟೋಟಲ್ 337 ಕಿಲೋಮೀಟ್ರ್ ಕವರ್ ಮಾಡೀವಿ. ಇನ್ನೂ ವಾರಣಾಸಿ 146 ಕಿಲೋಮೀಟ್ರ್ ಐತಿ. ಊಟ ಮಾಡೋಣ ಅಂತ ನಿಂತಿದ್ವಿ. ಇಲ್ಲಿ ಮಸಾಲೆ ದೋಸೆ ಸಿಗ್ತದೆ ಅಂತ. ಇಲ್ಲಿ ಮದುವೆ ಇದ್ದಾಗ ಇನ್ವಿಟೇಷನ್ ಬ್ಯಾನರ್ ಅವೆಲ್ಲ ಹಾಕಿದ್ದು ನೋಡಿದ್ರಿ. ಇಲ್ಲಿ ನೋಡಿಲ್ಲ ಮದುವೆದು ಮನೆ ಮೇಲೆ ಹಾಕಿಸ್ಬಿಟ್ಟಾರ ವಿತ್ ಡೇಟ್. ಪಂಕಜ್ ಸಂಘ ಶಾಲಿನಿ ಅಂತೇಳಿ ಪೂರಾ ಮನೆ ಇನ್ವಿಟೇಷನ್ ಕಾರ್ಡ್ ಮಾಡಿಬಿಟ್ಟಾರ. ನೆಕ್ಸ್ಟ್ ನಿಮ್ಮ ಮದುವೆಗೂ ಹಿಂಗೆ ಪ್ಲ್ಯಾನ್ ಮಾಡಿರಿ. ಯಾರ್ದೈತೆ ನೋಡಿ ನೆಕ್ಸ್ಟ್. ಮಣಿಕರ್ಣಿಕಾ ಘಾಟ್ ಬಂದೇನಿ. ಇಸ್ತಾರಬೇಕು ಅವರ ಮಣಿಕರ್ಣಿಕಾ ಘಾಟ್ ಬಂದೇವಿ. ಈಗ ಗಾಡೀಲಿ ಪಾರ್ಕಿಂಗ್ ಮಾಡೀವಿ. ಇದು ಪಾರ್ಕಿಂಗ್ ಲಾಟ್ ಐತಿ. ಫಸ್ಟ್ 4 ಅವರ್ಸಿಗೆ 20 ರೂಪಾಯಿ, ಆಮೇಲೆ ಪರ್ ಅವರ್ 5 ರೂಪಾಯಿ. ಇಲ್ಲಿಂದ ಒಂದು 600 ಮೀಟ್ರ್ ಐತಿ ಘಾಟ. ಟೆಂಟ್ ಎಲ್ಲ ಒಯ್ಯಾಕೆ ಕುಂತೇವಿ. ಟೆಂಟ್ ಬ್ಯಾಗಿಗೆಲ್ಲ ಬರೀ ಒಂದು ಟಾಪ್ ಬಾಕ್ಸ್ ಅಷ್ಟೇ ಇಲ್ಲೈತಿ. ಹೊತ್ಕೊಂಡು 1 ಕಿಲೋಮೀಟ್ರ್ ಹೋಗೋಕೆ ಆಗೋದಿಲ್ಲ ಅಂತೇಳಿ ನೋಡೋಣ. ಇದ್ರೆ ನಮ್ಮದು, ಇಲ್ಲ ಅಂದ್ರೆ ಹೊತ್ಕೊಂಡು ಹೋದೊಂದು. ಅಷ್ಟು ಲಾಕ್ ಐತಿ. ಇಲ್ಲಿ ಕ್ಯಾಮ್ರಾ ಐತಿ. ಕ್ಯಾಮ್ರಾ ಅಷ್ಟೆಲ್ಲ ಇದ್ದು ಕಳು ಅದು ಹೋತಂದ್ರೆ ಏನು ಮಾಡೋಕ್ಕೆ ಬರೋದಿಲ್ಲ. ಎಕ್ಸಿಟ್ಗಿದ್ದಾರೆ ಸರ್. ಈಗ ಮಣಿಕರ್ಣಿಕಾ ಘಾಟ್ ಹೋಗಿ ಚಲೋ ಪ್ಲೇಸ್ ಹುಡುಕಿ ಟೆಂಟ್ ಹಾಕ್ತೇವೆ. ಟೆಂಟ್ ಹಾಕಿ ಅಲ್ಲಿದ್ದ ವ್ಯೂ ನೋಡ್ತೀವಿ. ಪೀಸ್ಫುಲ್ ಪ್ಲೇಸ್ ಐತೆ ಅಂದಾರ. ಬಂದು ಹೋಗಿ ಬಂದಿದ್ದು ಎಲ್ಲ ದೋಸ್ತರು ಅಂದಾರ ಫುಲ್ ಪೀಸ್ಫುಲ್ ಐತಿ. ಅಲ್ಲೇ ಇದ್ದು ಬಿಡೋಕೆ ಅನ್ಸಾತಿತ್ತು. ವಾಪಸ್ ಮತ್ತೆ ಅಲ್ಲೇ ಹೋಗ್ಬೇಕು ಅನ್ಸಾತೈತಿ ಅಂದವರು ಅದಾರ. ಸೊ ನಾವು ನೋಡೋಣ ಅದು ಹೆಂಗೆ ಐತಿ ಪ್ಲೇಸ್ ಅಂತೇಳಿ. ಹೋಗ್ಯಾ ಲೋಕಲ್ ಠೇಲ ಐತಿ. ಇಲ್ಲಿ ಆಲೂ ಟಿಕ್ಕಿ, ದಹಿ ಪುರಿ ಅಂಥವೆಲ್ಲ ಸಿಗ್ತಾವೆ. ಇವನ್ನ ಲೈಟಾಗಿ ತಿಂದು ಹೋಗ್ಬೇಕು. ಯಾಕಂದ್ರೆ ರೈಡ್ ಹೋಗಿ ಬಂದಾಗ ಹೊಟ್ಟೆ ತುಂಬ ಊಟ ಮಾಡೋ ಮಿಕ್ಸ್ ತಿಂದು ಬಿಟ್ಟು ಅಂದ್ರೆ ನಿದ್ದೆ ಬರ್ತೈತೆ ದಾರ್ಯಾಗ. ಅದಕ್ಕೆ ಆದಷ್ಟು ಲೈಟ್ ಫುಡ್ ಮಾಡಬೇಕು. ಮತ್ತು ಮನೆ ಅಂತೂ ರೊಟ್ಟಿ ಬಟ್ಟೆ ಅಂತೂ ತಂದಿಲ್ಲ. ಅದಕ್ಕೆ ಇಂಥವು ತಿಂದು ಹೋಗೋದಕ್ಕೆ. ठीक है दही वड़ा अभी आधा जलत है। मणिकर्णिका घाट दिक्कत ना हो। अरे यहाँ वही दफा होला यार। और लेडीज इल्ले बंदे माताएंगे। ಹರ ಹರ ಮಹಾದೇವ್. ಈಗ ನಾವು ಕಾಶಿ ಒಳಗದೆ ಮಣಿಕರ್ಣಿಕಾ ಘಾಟ್ದಾಗ
ಇಲ್ಲೇ ಟೆಂಟ್ ಹಾಕಿದ್ವಿ. ಈಗ ಜಸ್ಟ್ ಪ್ಯಾಕಿಂಗ್ ಆತ. ವ್ಯೂ ಹಿಂಗೈತಿ ಗಂಗಾ ನದಿ. ಗಂಗಾ ನದಿ ಸ್ನಾನ ಮಾಡಿ ಈಗ ದರ್ಶನ ಮಾಡ್ತೇವೆ. ಕಾಶಿ ವಿಶ್ವನಾಥದ್ದು ಅಲ್ಲೈತಿ ಗುಡಿ. ಕಾಶಿ ವಿಶ್ವನಾಥ ದರ್ಶನ ಮಾಡಿ ವಾರಣಾಸಿ ಒಳಗೆ ಏನೈತಿ ಸ್ವಲ್ಪ ಸುತ್ತಾಡಿ ಸಾಯಂಕಾಲ ಹೋಗ್ತೀವಿ. ಮತ್ತು ಇನ್ನೊಂದು ಏನಂದ್ರೆ ನಾವು ಮೇನ್ ಗಂಗಾ ಆರತಿ ನೋಡೋಕೆ ಬಂದಿದ್ವಿ. ಒಂದು 7-8 ದಿನ ಆತಂತ. ಈಗ ಗದ್ದಲ ಜಾಸ್ತಿ ಇರೋದಕ್ಕೆ ಗಂಗಾ ಆರತಿ ಬಂದ್ ಮಾಡ್ಯಾರ. ಪಬ್ಲಿಕ್ ಮಾಡೋದು ಇಲ್ಲಾಂದ್ರೆ ಇಲ್ಲಿ ನಡೀತಿತ್ತು ಗಂಗಾ ಆರತಿ. ಈ ಕಂಬ ಅದಾವಲ್ಲ ಇದ ಪಿಲ್ಲರ್ ಮೇಲೆ ಇತ್ತು. ಇನ್ನೂ 2 ದಿನದ ಮಟ್ಟ ಗಂಗಾ ಆರತಿ ಬಂದೈತಿ ಇಲ್ಲಿ. ಸೊ ವಾರಣಾಸಿದಾಗ ಅದೊಂದು ಮೇನ್ ಮಿಸ್ ಆದಂಗೆ ಅದಿಷ್ಟು ದೂರ ಬಂದು ಗಂಗಾ ಆರತಿ ಇಲ್ಲ ಅಂತಂದು ನೋಡೋಣ. ಮತ್ತು ನೆಕ್ಸ್ಟ್ ಟೈಮ್ ನೋಡೋಣ ಗಂಗಾ ಆರತಿ ಈ ಸಲ ನಸೀಬಿಲ್ಲ ಅನಿಸ್ತೈತಿ. खाना उधर है, उधर जाओ. वाह नहीं उतरने का बेतीन पाड़ा लग ಗಂಗಾ ಸ್ನಾನ ಮಾಡಿ ಮುಗಿಸಿದ್ವಿ. ಈಗಿಲ್ಲೇ ಕಾಶಿಧಾಮ್ ಮ್ಯೂಸಿಯಂ ಅಂತ ಐತಿ, ಅಲ್ಲಿ ಹೊಟ್ಟೇವಿ. ಭಾರತ ಮ್ಯಾಪ್ ಒಳಗೆ ನಮ್ಮ ಚಾರ್ಧಾಮ ಮತ್ತು ಜ್ಯೋತಿರ್ಲಿಂಗಗಳು ಎಲ್ಲ ಇದೇನು ಮ್ಯೂಸಿಯಂ ಐತಲ್ಲ ಕಾಶಿಧಾಮ್ ಅಂತ ಮ್ಯೂಸಿಯಮ್. ಈ ಮ್ಯೂಸಿಯಂ ಓನರ್ ಕರ್ನಾಟಕದವ್ರು, ಉಡುಪಿದವ್ರು. ಈಗ ಸದ್ಯ ಮುಂಬೈ ಒಳಗೆ ಸ್ಟೇ ಮಾಡ್ತಾರಂತ. ಇಲ್ಲಿ ಕಾಶಿ ಒಳಗೆ ಇದು ಕಾಶಿಧಾಮ್ ಅಂತೇಳಿ ಜಾಗ ಪರ್ಚೇಸ್ ಮಾಡಿ ಇದು ಫುಲ್ ಇಂಡಿಯನ್ ಕಲ್ಚರ್ ಏನೇನೈತೆ ನಮ್ಮ ಗ್ರಂಥಗಳು ಸನ್ಯಾಸತ್ವ ಪ್ರತಿಯೊಂದು ನಮ್ಮ ಇಂಡಿಯನ್ ಕಲ್ಚರ್ ಎಲ್ಲ ಐತಿ ಈ ಮ್ಯೂಸಿಯಂ ಒಳಗೆ. ವಾರಣಾಸಿ ಬಂದ್ರೆ ಮಸ್ಟ್ ವಾಚ್ ಮಾಡಿ ಬರ್ರಿ, ಮಿಸ್ ಮಾಡಬೇಡ್ರಿ. ಮತ್ತು ಇನ್ನೊಂದು ಏನಂದ್ರೆ ಉಡುಪಿ ಒಳಗೆ ವಾಯುಗ್ರಾಮ್ ಅಂಥೇಳಿ ಸ್ಪಿರಿಚುವಲ್ ಅಡ್ವೆಂಚರ್ಸ್ ಓಪನ್ ಮಾಡ್ಯಾರ. ಇದೇ ತಿಂಗಳ ಫೆಬ್ರವರಿ ಓಪನ್ ಮಾಡ್ಯಾರಂತ. ಇದರೊಳಗೆ ಈ ರೀತಿ ಆ್ಯಕ್ಟಿವಿಟೀಸ್ 22 ಆ್ಯಕ್ಟಿವಿಟೀಸ್ ಅದಾವ. ಪಜಾಕ
ಇಷ್ಟು ವಾಯುಗ್ರಾಮ್ ಆಧ್ಯಾತ್ಮಿಕ ಧೈರ್ಯ ಟೋಟಲ್ ಇಷ್ಟು ಆ್ಯಕ್ಟಿವಿಟೀಸ್ 22 ಆ್ಯಕ್ಟಿವಿಟೀಸ್ ಅದಾವು. ಇಲ್ಲಿ ಅಡ್ರೆಸ್ ಐತಿ ಡಿ ನಂಬರ್ 4009 ನ್ಯೂ ಹೌಸ್ ಪಾಡುಬೆಲ್ಲಿ ಪೋಸ್ಟ್ ಉಡುಪಿ ತಾಲೂಕು ಕರ್ನಾಟಕ. ಈ ಕರ್ನಾಟಕ ಉಡುಪಿ ಸೈಡ್ ಹೋದ್ರೆ ನಾನು ವಿಸಿಟ್ ಮಾಡ್ತೇನೆ. ನೀವು ನೋಡಿರಿ ಉಡುಪಿ ಕಡೆ ಇದ್ದವರು ಯಾರು ಹೊಸ್ದಾಗಿ ನೋಡಿರಿ ವಾಯುಗ್ರಾಮ್ ಅಂತ ಐತಿ, ವಿಸಿಟ್ ಮಾಡಿರಿ. ಜಸ್ಟ್ ಏನು ಹಿಂಗೆ ಹೋಗ್ಬೇಕಂತ ಸ್ಟಾರ್ಟ್ ಮಾಡಿದ್ವಿ, ಅಷ್ಟರೊಳಗೆ ಗಾಡಿ ಆಟೋಮೆಟಿಕ್ ಬಂದಾತ. ಈಗ ಇಗ್ನಿಷನ್ ಹಾಕಿದ್ರೆ ಚಲೋ ಹೋಗುತ್ತೆ. ಒಂದು 200 ಮೀಟ್ರ್ ದೂರ ಇತ್ತು ಗ್ಯಾರೇಜ್, ತೊಗೊಂಬಂದೀನಿ. ಫ್ಯೂಸ್ ಹಾರಿರ್ಬೋದು ಅನ್ನೋ ಥರ ಚೆಕ್ ಮಾಡ್ತಾರೆ. ಹಾಂ जी हेलमेट उधर ही है उसी के पास है ना. हाँ हाथ में दिया था. ಅದಕ್ಕೆ ಗ್ಯಾರೇಜ್ ತಂದೇನಿ, ಇಲ್ಲೇ ಚೆಕ್ ಮಾಡ್ತಾರೆ ರಾಜು ಅವರು. ರಾಜು ಬೈಕ್ ಸರ್ವಿಸ್. ಬ್ಯಾಟ್ರಿ ಹೋಗೈತಂದ್ರೆ ಮತ್ತು ದೊಡ್ಡ ಖರ್ಚ. ಬ್ಯಾಟ್ರಿ ಹೋಗಿಲ್ಲ, ಬರೀ ಫ್ಯೂಸ್ ಹೋಗೈತಂದ್ರೆ ಫ್ಯೂಸ್ ಏನು 20-30 ರೂಪಾಯಿದಾಗ ಕೆಲಸ ಮುಗಿತೈತಿ. ನೋಡೋ ಏನಕ್ಕೆ ಪ್ರಯಾಗ್ರಾಜ್ ಹೋಗ್ಬೇಕಂದ್ರೆ ಇಲ್ಲಿ ಬ್ಯಾಟ್ರಿ ಕನೆಕ್ಷನ್ ಮಾಡೋ ಪಾರ್ಟ್ ಒಳಗೆ ಕಾರ್ಬನ್ ಆಗಿ. ಹಾಂ ಉದರ್ ಜಾವ ತುಮ್ ರೆಡಿ ಕರ್ಲೋ ಗಾಡಿ ಅಲ್ಲಿ ಲಾತಾ ಹಾಂ. ಇಲ್ಲಿ ಬ್ಯಾಟ್ರಿ ಇದ್ರ ಮೇಲೆ ಕಾರ್ಬನ್ ಕುಂತಿರ್ತಾವ, ಅದನ್ನು ಕಾರ್ಬನ್ ಪೇಪರ್ಲೆ. ಹಾಂ ಕಿತ್ನಾ ಬೈ 100 ಹಾಂ. ಚಲೋ ಆತಪ್ಪ. ಒಂದು 200 ಮೀಟ್ರದಾಗ ಗಾಡಿ ಬಂದಾತ. ಇಲ್ಲೇ ಗ್ಯಾರೇಜ್ ಇತ್ತು ಸರ್ಕಲ್ ಕಡೆ, ಎಕ್ಸಾಕ್ಟ್ ಗುಡಿಗೆ ಹೋಗೋ ಎಂಟ್ರೆನ್ಸ್ ತ್ರಿಶೂಲ್ ಚೌಕ್ ಅಂತಾರ, ಅದ್ರ ಹಿಂದೆ ಐತೆ ಅದು. ಕರೆಕ್ಟ್ ಟೈಮಿಗೆ ಸಿಕ್ಕಾರ. ಎಲ್ಲಿ ಇಲ್ಲೇ ಉಳ್ಕೊಂಡು ಹಾಕಿತ್ತು ಮಾಡಿದ್ದೆ. ಚಲೋ ಆತಿ. ಹರಾರು ಮಹಾದೇವ್ ಅಂತೇಳಿ ಹೋಗ್ಬಿಡ್ರಿ. आपका नाम? राहिल. ರಾಜು ಬೈಕ್. ಥ್ಯಾಂಕ್ಸ್. ಇನ್ನೊಮ್ಮೆ ಅವ್ರಿಗೆ ಹೇಳೇನಿ, ಮತ್ತೆ ಹೇಳಿದ್ರೆ ಅವರು ಬೇಜಾರಾಗ್ತಾರೆ. ಅದಕ್ಕೆ